ಅಲ್ಲ ಇವೇನು ಮನುಷ್ಯರ ಹುಟ್ಟೇನೋ ಟಗರಿ ಹುಟ್ಟ್ಯಾನೋ ಇವೇನ್ರಿ ಕೂದ್ಲವನು ಅವನು ಜಾಲಿ ಕಂಟಿಗೆವಲ್ಲ ಇದ್ರೊಳಗೆ ಜೇನು ಒಳಗು ಹೋದ್ರ ಗತಿ ಏನ್ರಿ ಅವಂತರೂ ಹೊರಗೆ ಬರೋದಿಲ್ಲ ಅಲ್ಲೇ ಹೊಕ್ಕಕ್ಕ 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 ಅಯ್ಯಪ್ಪ ಇವನು ಕೂದಲು ಅಲ್ಲ ಕಮ್ಮಗ ಇವ ಹೀರೋ ಪಾತ್ರ ಮಾಡ್ಯಾನ್ರಿ ತಿಂಡಿಲ್ ನಡ್ಕೊಂಡ್ ಬರ್ಬೇಕಿಲ್ರಿ ಇವ್ ಹೆಂಗ್ ನಡ್ಕೊಂಡ್ ಬರ್ತಾನ ನೋಡ್ರಿ ಇಲ್ಲಿ ನೋಡ್ರಿ ಅಲ್ಲ ಹೈದರಾಬಾದ್ದಾಗ ಸಿದ್ದಿಲ್ಲ ಏನಿಲ್ರಿ ದಿನ ನೀವು ಕರಂಡಿ ಮುಂದೆ ಹಿಕ್ಕೊಳ್ತಾ ಹಿಂಗ್ ಮಾಡ್ತಿರ್ತಿರ್ಲಿ ಅದನ್ನ ನೋಡಿ ನನಗೂ ಪ್ರಾಕ್ಟೀಸ್ ಆಗೈತಿ ಇವ್ರು ಕಳ್ಳನಾಯಕರ ಪಾತ್ರ ಹೀರೋ ಪಾತ್ರ ಮಾಡೋರು ಇವರು ಇವನು ಕೊಳ್ಳಾಗಿನ ಚೈನ್ ನೋಡ್ರಿ ಚೈನಾ ಈ ಚೈನಿಗೆ ನಮ್ಮ ಮನೆಯಾಗಿನ ಕೋಳ ನಿಂದಿರ್ತೈತಿಪ್ಪ ಆಕಿ ನೋಡ್ರಿ ನಮ್ಮಕ್ಕಿ ಅಗದಿ ರುದ್ರಾಕ್ಷಿ ಸರ್ ಹಾಕೊಂಡ್ಬಂತಾಳ ಅಗದಿ ನಾವು ಅವಳು ಮೀಸಿಲ್ಲ ದಾಡಿಲ್ಲ ಇವಳು ಅವಳು ವಿಲನ್ ಪಾತ್ರ ಮಾಡ್ಲತ್ತಾರ ಮಂಗ್ಯನ ಮಕ್ಕಳು ನಿನ್ನಿಂದ ಮನೆ ಬಗ್ಗಿಸ್ಕೊಂಡು 30 ದಾಡಿದ ಒಟ್ಟ ಇವಂಗ ದಾಡಿ ಇಲ್ಲ ಮೀಸಿನೂ ಇಲ್ಲ ಮತ್ತೆ ಪಾಪ ಮುಂದಿನ ನಾಟಕ ಕಾಡಿಗೆ ಪಡಿಗೆ ಇಟ್ಟಿ ಇಲ್ಲ ಪೂರ ಹೋಗ್ಬಿಡು ಏನು ಪೂರ ಇದಕ್ಕೆ ಕಿವಿ ಗಡ್ಡಿ ಹೋಗ್ಯವಲ್ಲ ಇವ್ರು ಅವ್ರು ಕೂದಲು ಯಪ್ಪ ನಮಸ್ಕಾರ ರೀ ಕುರಿ ಹುಟ್ಟಿದವ್ರ ಆತೈತೆ ಅವ್ರ ನಮನಿ ಅತಿಥಿಲಿ ಇವ್ರೇ ನಮಸ್ಕಾರ ರೀ ಅತಿಥಿ ಹೇತೋ ಭವ ಅತಿಥಿ ದೇವೋ ಭವ ಅದ ಹಂಗೈತೆ ಇವ್ರು ನೋಡೋಣ ನನಗೆ ಹಂಗ ಅನಿಸುತ್ತಲ್ರಿ ಅದಕ್ಕೆ ಏಕೆ ಅವಿನಾಶ್ ಬರೋ ಸ್ವಲ್ಪ ಲೇಟ್ ಮಾಡಿದೆಯಲ್ಲ ಏನಿಲ್ಲ ನೀ ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ಬಂದಿದ್ದೇನೆ ಇವೇನಾಗದಿ ಮಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹುಟ್ಟಿದಂಗೆ ಮಾತಾಡತ್ತ ನೀವು ಒಂದು ಸ್ವಲ್ಪ ಸಡ್ಲಿ ಬಿಟ್ಟು ಮಾತಾಡು ಹಂಗ್ಯಾಕದ ಏನಿಲ್ಲ ನೀನು ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ಬಂದಿದ್ದೀರಿ ಸುಮ್ಮಿರ್ಲಿ ಅವ್ರು ಮಾತಾಡೋ ಸ್ಟೈಲ್ ಹಂಗನ್ರಿ ಹಂಗವ್ರ ಸುಮ್ಮನೆ ಏನು ಕಿಡಿಬಿಡಿ ಮಾಡತ್ತೀನ ಹೇಗೆ ಲೇಟ್ ಮಾಡಿದೆ ಏನಿಲ್ಲ ನೀ ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ಬಂದಿದ್ದೇನೆ ಹೌದು ನೀವೆಲ್ಲ ಕರೆಕ್ಟ್ ಟೈಮಿಗೆ ಬಂದಿರ್ತೀರಿ ಆದ್ರ ಇಂಥ ಹೊಯ್ಕೊತ್ ಹೋಗೋ ಪ್ರೋಗ್ರಾಮ್ ಏನಂದ್ರೆ ನಮ್ಮ ಗೌಡ್ ಸ್ವಲ್ಪ ಅಡ್ವಾನ್ಸ್ ಬರ್ತಾರೆ ಹೌದಿಲ್ರಿ ಅಭಿಷೇಕ್ ಏನಿದೆಲ್ಲ ಸದಾಶಿವನ ಪೂಜಾ ನೈವೇದ್ಯ ಕುಡಿಲಕ್ ಮಾಡಿ ಹೋಗಿ ಕುಡಿಸುಳಿ ಮಗನ ಏನಿಲ್ಲ ಅವಿನಾಶ್ ನೀನು ಹೇಳಿದ್ನಲ್ಲ ಒಂದು ಚಿಕ್ಕ ಪಾರ್ಟಿ ಅಂತ ನಿನಗೋಸ್ಕರನೇ ಈ ಪಾರ್ಟಿ ಅವಿನಾಶ್ ಇವತ್ತು ನೀನು ನನ್ನ ಜೊತೆ ಡ್ರಿಂಕ್ಸ್ ಮಾಡಬೇಕು ಇವತ್ತು ಅವನ ಜೊತೆ ನೀನು ಡ್ರಿಂಕ್ಸ್ ಮಾಡಬೇಕು ನೀನು ಒಟ್ಟು ಹೊಯ್ಕೊತ್ ಹೋಗ್ಬೇಕು ಏನು ತಮಾಷೆ ಮಾಡ್ತಾ ಇದೆಯಾ ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನ್ನು ನೀ ಕಂಡಿದ್ಯಾ ಇಲ್ಲ ಅಪ್ಪರ ಏನಂದ್ರಿ ಅವ ಅವನ ಜೀವನದಲ್ಲಿ ಎಂದಾದ್ರೂ ಡ್ರಿಂಕ್ಸ್ ಮಾಡಿದ್ದನ್ನು ನೀನು ಕಂಡಿದ್ದೀಯಾ ಅಂತ ಈ ಮಂಗನ ಮನಿಗೆ ಹೋದ್ರ ಬರೀ ಸಂತ್ರ ಬಾಟ್ಲಿ ಓಟಿ ಬಾಟ್ಲಿನ ಬಿದ್ದಾವ್ ಅವನು ಚಾಯ್ಸ್ ಕುಡಿ ಸುಳಿ ಮಕ್ಕಳಲ್ಲಿ ಏನು ಮಾತಾಡ್ತಾರೆ ಸೋಮಿರ್ಲಿ ಅವಿನಾಶ ನೀ ಯಾವತ್ತು ಕುಡಿದಿಲ್ಲ ಅದು ನನಗೆ ಗೊತ್ತು ಆದರೆ ಈ ಗೆಳೆಯನ ಸಂತೋಷಕ್ಕೋಸ್ಕರನಾದ್ರೂ ಇವತ್ತು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆ ನಾನು ಕುಡಿದಿದ್ದರೆ ನಿನಗೆ ಸಂತೋಷ ಆಗೋದಿಲ್ವಾ ಹಾಗೇನಿಲ್ಲ ಅಭಿಷೇಕ್ ಮದ್ಯಪಾನದಿಂದ ಮತ್ಸರದ ಭಾವನೆಗಳು ಮೂಡಿ ಮನುಷ್ಯನನ್ನು ಮತಿಹೀನನ್ನಾಗಿ ಮಾಡಿ ಮರ್ಯಾದೆ ಇಲ್ಲದಂತೆ ಮಾಡುವ ಇಂಥ ದುಶ್ಚಟಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅವಿನಾಶ್ ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಇದರ ಅನುಭವ ಗೊತ್ತಿಲ್ಲ ತಿಳಿಗಡೆಗಳು ಮಾತ್ರ ಮುರುಗೆ ನಿಂದ ಏನೈತಿ ಮುಗಿಸೋಬಲ್ಲ ಇಲ್ಲಿ ಏನೇನ್ರಿ ಮಾತಾಡ್ರಿ ಇವು ಕೂದಲ ಹುಟ್ಟ ಹಿಂಗದವು ದೇವರು ಕೊಟ್ಟ ದೇಣಿಗಿದೆ ಅಲ್ಲ ನೀ ಎದರಲ್ಲೇ ಹೊಡೆದ್ರೆ ಸಾಯ್ತಿ ಅಂತ ನಾರೇ ಅವನ್ ಕೂದಲೇ ಹೊಡೆದ್ರೆ ಸಾಯ್ತಂತ ಹೀಗದಪ್ಪ ಮತ್ತದ್ರ ಗಾಸ್ 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 ತಿಕ್ತಾರ ಮತ್ತ ಅವ್ರು ಸೆಟ್ಟಿಂಗ್ ಇಡ್ಸಿರ್ತಾರೋ ಆಗಿರ್ತಾವ ಏನು ಅವಿವೇಕಿದೀನಿ ಗೌರೀಶ ಅವಿನಾಶ್ ಸಾರಾಯಿ ಮತ್ತಿನಲ್ಲಿ ಸ್ವರ್ಗ ಸುಖವಿದೆ ಅನ್ನೋದು ನಿನಗೇನು ಗೊತ್ತು ಈ ಯಾವ ಸಮಸ್ಯೆಗಳಿಲ್ಲದೆ ಕುಡಿಯುವುದು ವಿನಾಕಾರಣ ಅಲ್ಲವೇ ವಿನಾಕಾರಣದಿಂದ ತಯಾರಿಸಿದ ವಸ್ತುಗಳು ಯಾವುವು ಇಲ್ಲ ಈ ಪ್ರಪಂಚದಲ್ಲಿ ನೋಡಿ ಈ ಅನಾವಶ್ಯಕ ಚಟ ನನಗೆ ಹಿಡಿಸೋದಿಲ್ಲ ಅಭಿಷೇಕ್ ಬಿಟ್ಬಿಟ್ಟು ಹಿಡಿಸ್ಲಿಕ್ಕೆ ನಾವು ಕುಡಿತೀವಿ ತಿಳಿದವನಾದ ನೀನು ಇದಕ್ಕೆ ಬಲಿಯಾಗುದಂದ್ರೆ ನನಗೆ ಆ ಸರ್ವಜ್ಞ ಕವಿ ಹೇಳಿದ ಮಾತು ನೆನಪಿಗೆ ಬರುತ್ತೆ ಯಾವುದದು ಹೇಳಿಬಿಡು ಹೋಗ್ಲಿ ಮದ್ಯಪಾನವ ಮಾಡಿ ಇತ್ತದೆಲ್ಲವ ನೀಗಿ ಬಿದ್ದು ಬರೋನ ಸದ್ದಡಗಿ ಸಂತಾನವೆದ್ದು ಹೋಗುವುದು ಸರ್ವಜ್ಞ ಅಂತ ಅವಿನಾಶ್ ಆ ಸರ್ವಜ್ಞಗೂ ಇದರ ಅನುಭವ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಹೇಳಿರ್ಬೇಕು ಆರಾಯ ಒಂದ್ ಮಾತು ಹೇಳ್ತೀನಿ ನೆನಪ ಇಟ್ಕೋ ಏನದು ಈ ದೇಶದಲ್ಲಿ ಕೂಲಿ ಮಾಡೋ ಕಾರ್ಮಿಕನಿಗೆ ಸಾರ ಇಲ್ಲದೆ ನಿದ್ದೇನ ಹತ್ತಲ್ಲ ದೇಶ ದೊರನಿಗೆ
ಸಾರ ಇಲ್ದೆ ನಿದ್ದೆ ಹತ್ತಲ್ಲ. ಅಭಿಷೇಕ್, ಮದ್ಯಪಾನದ ಬಗ್ಗೆ ಮತಿಹೀನಾಗಿ ಮಾತಾಡಬೇಡ. ಅದು ಮಾನವರು ಮಾಡುವಂತದ್ದಲ್ಲ, ದಾನವರು ಅಂದ್ರೆ ರಾಕ್ಷಸರು. ಅಂದರೆ ರಾಕ್ಷಸರು ಮಾಡುವಂತದ್ದು. ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ಹೊರತು ಒಳ್ಳೆಯ ಗುಣಗಳು ಯಾವ ಕಾಲಕ್ಕೂ ಬರೋದಿಲ್ಲ. ಅವಿನಾಶ್, ಅದೇ ನನಗೆ ಗೊತ್ತಿಲ್ಲ. ಇವತ್ತು ನೀನು ನನ್ನ ಜೊತೆ ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಡ್ರಿಂಕ್ಸ್ ಮಾಡಬೇಕು ಅಷ್ಟೇ. ಅಭಿಷೇಕ್, ನಿನಗಾಗಿ ನನ್ನ ಪ್ರಾಣ ಬೇಕಾದ್ರೂ ಕೇಳ ಕೊಡ್ತೀನಿ. ನೀನು ತಿಂಡಿದ್ರೆ ಪ್ರಾಣ ಕೊಡ್ಲಿ. ಅವನ ಆಟ ಹಚ್ಚಿನ ಮಂಗನ ಮಕ್ಕಳ್ರಿ, ಪ್ರಾಣ ಕೊಡ್ತಾನೋ ಜೀವ ಕೊಡ್ತಾನೋ ನಿಮ್ಮ ಅವನ ಕೊಡಬಾರ್ಲಿ ಮಂಗನ ಮಗನ. ಪ್ರಾಣ ಕೊಡ್ತಾನ ತಾನಲ್ರಿ ಅವಂಗ ಅಲ್ರಿ ಅಪ್ಪ. ಅವ್ನು ಕುಡಿಯೋಕಾದ್ರೆ ಕುಡಿಲಿ, ಇಲ್ಲಿಗೆ ಹೊಯ್ಕೊತ್ ಹೋಗ್ಲಿ, ನಾವು ಕುಡಿನ್ರಿ. ಅವ್ರ ಸಲಾಗ ಪಾರ್ಟಿ ಅವಸರ ಏನಂದೆ ಅವಿನಾಶ್? ಈ ಗೆಳೆಯನ ಸಣ್ಣ ಆಸೆನ ನಿರಾಕರಿಸಿದ ನೀನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಭಿಷೇಕ್, ಇದ್ದಾರೆ ಗೆಳೆಯರಿಗೋಸ್ಕರ ಪ್ರಾಣ ಕೊಡೋರು ಇದ್ದಾರೆ. ಅವರಿಗೆ ಅನುಕೂಲ ಆಗುವಾಗ ಮಾತ್ರ. ಕುಡಿಯಲ್ಲ ಅಂತ ಹೇಳ್ತಾ ಇದೆಯಾ, ಫೋರ್ಸ್ ಮಾಡೋದು ನಂದು ತಪ್ಪಾಗತ್ತೆ. ಅಭಿಷೇಕ್, ಈ ನಿನ್ನ ಗೆಳೆಯನ ಮನಸ್ಸು ಪರೀಕ್ಷೆ ಮಾಡೋದಾದ್ರೆ ವಿಷ ಕೊಟ್ಟು ನೋಡು, ಕುಡಿತೀನಿ. ಅಪ್ಪಾರ ನೀವು ಒಟ್ಟ ಸುಮ್ ಕೂತು ಬಿಡ್ರಿ. ನಾ ಓಡ್ಕೋತ ಹೋಗಿ ರೌಂಡ ಎಣ್ಣಿ ತರ್ತಾನೆ, ಹಾಕಿ ಹಾಕಿ ಹೊಯ್ಕೋತ ಹೋಲೆ ಕಡೆ ಮುರಿಗೆ ಕೈ ಮುಗಿತಾನ. ಒಂದು 5 ನಿಮಿಷ ಸುಮ್ಮನೆ ನಿಂದ್ರು. ಅವ್ ನೋಡ್ಲಿ ಎಷ್ಟು ಆಟ ಹಚ್ಚಲ್ಲ, ಕುಡಿವಲ್ಲ ಬಿಡುವಲ್ಲ, ಹಂಗ ಹಿಂಗೋ ಹಿಂಗ ಹಂಗು. ಯಪ್ಪ ನೀ ಕುಡಿತ್ರ ಕುಡಿ, ಇಲ್ಲಿಗೆ ಹೊಯ್ಕೋತ ಹೋಗ. ಸುಮ್ಮನೆ ನಮ್ಮ ಕೆದಾತ್ರ ಸುಮ್ ಬಿಟ್ರನ. ಅವಿನಾಶ್, ನಿನಗೆ ವಿಷ ಕೊಟ್ಟು ನಿನಗೆ ಸಂಕಟ ಪಡಿಸಿ ನಾನು ಸಂತೋಷ ಪಟ್ಟರೆ ಅದು ಮೂರ್ಖತನ ಆಗತ್ತೆ. ಕುಡಿಯಲ್ಲ ಅಂತ ಹೇಳ್ತಾ ಇದೆಯಾ, ಫೋರ್ಸ್ ಮಾಡೋದು ತಪ್ಪಾಗುತ್ತೆ. ಬೇಡ ಅಂದ್ರೆ ಬೇಡ ಬಿಡು. ಸತ್ವ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಮರಳಿ ದಡ ಸೇರಬಹುದೇ? ಬೇಸ್ ಕಡಿಮೆ ಪೈಲಕ್ಕೆ ಒಟ್ಟು ಹರಿತಾನೆ ಸೌಂಡ್. ನಾವು ನನ್ನನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದ ಈ ನನ್ನ ಗೆಳೆಯನಿಗೋಸ್ಕರ ಇದೊಂದು ಸಲ ಎಷ್ಟೇ ಸಂಕಟ ಆದ್ರೂ ಪರವಾಗಿಲ್ಲ, ಈ ಸಾಗರದಲ್ಲಿ ಈಜಲೇ ಅವಂಗೂ ಒಳಗೆ ಮನಸ್ಸಿನಾಗ ಕುಡಿಬೇಕು ಚಟ ಆಗೈತಿ. ಅವ್ಳು ನಮ್ಮಂತವ್ರು ನಾಟಕ ಬರೋಂತ ನಾಟಕ ಬರ್ತೀರಿ ನಮ್ಮ ಹುಚ್ಚುಳಿ ಮಕ್ಕಳಿಗೆ. ನೋಡು ಅಭಿಷೇಕ್, ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ಅಡಕವಾಗಿದ್ರೆ ಕೊಡು, ಕುಡಿತೀನಿ. ಬೇಡ ಅವಿನಾಶ್, ಬೇಡ. ನಿನಗೆ ಸಂಕಟ ಪಡಿಸಿ ನಾನು ಸಂತೋಷ ಪಟ್ರೆ ನೋಡಿ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಬೇಡ ಅಂತ ಹೇಳ್ತಾ ಇದ್ದೆ, ಬೇಡ ಬಿಡು. ನೋಡಿ ನನಗೆ ಅದೆಲ್ಲ ಬೇಕಾಗಿಲ್ಲ. ನಾನ್ ಬೇಕಂದ್ರೆ ಕೊಡು, ಇಲ್ಲ ಅಂದ್ರೆ ನನ್ನ ಮರೆತು ಬಿಡು. ನಿನ್ನನ್ನು ಮರೆತು ನಾನು ಜೀವಂತವಾಗಿರ್ತೀನಿ. ಮುರ್ಗ್ಯಾ, ಬೆಚ್ಚೋ ಬಾಟ್ಲಿ ಬೂಚನ ಕಡಿಗೂ ಹಾಕ್ಬಿಟ್ರೆ ಪೇಚ. ಈ ಮಂಗನ ಮಗ ಭಾಳ ನೀಚ, ಇವಳು ಬಗ್ಗಿಸಿ ಬಡಿ ಕೂಡ ಪ್ಯಾಚ್. ಏನ್ಲಿ ಅದು? ಬ್ಯಾಡ ತಾನ್ ಬಿಡ್ರಿ. ಸ್ಮೈಲೆ ಹಾಕ್ಲ್ರೆ ಚೆಲ್ಲು ಬ್ಯಾಡು, ಜೀವ ಹೋಗತ್ತೆ ನಮ್ದು. ನಿನಗೇನ್ರಿ ವಾಂತಿ ಮಾಡಾಗಿದ್ರೆ ನನಗೆ ಹೇಳು, ಆತ ಬಾಯಿ ತಗೊಂಡು ನನ್ನ ಬಾಯಾಗ ಹೋಗುಳ. ವೇಸ್ಟ್ ಮಾಡಿದ್ರೆ ಬಾಯಾಗ ಬೂಟ್ ಇಟ್ಬಿಟ್ಟಿದ್ರೆ ಮಗನ ಬೇಸ್ಟ್ ಮಗನ. ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ತೋರು, ಸ್ನ್ಯಾಕ್ಸ್. ಕೂಸಿನ ನೆತ್ತಿ ಬಿಡ್ದಂಗೆ ಮಾಡಕತ್ತಾನ ಇವ್ವ. ಇವ್ವ ನಮ್ಮಕ್ಕಿಗೆ ಎಷ್ಟು ಹುಳ ನೋಡ್ರಿ. ಹುಳಗಡಿಗೆ ಹುಳ ಬಾಳತ್ತ, ಗೌಡ್ ಹೊಲ್ದಾಗ ಗಳೆ ಬಾಳತ್ತ. ಇವ್ ನೆತ್ತಾಗ ಬಿಡ್ರಿ ಬಿಡ್ರಿ, ನಮ್ಮಕ್ಕಿಗೆ ಮಳಿ ಬಿಡ್ರಿ. ಅಗದಿ ಕೂಸಿನ ನೆತ್ತಿ ಬಿಡ್ದಂಗೆ ಮಾಡಕತ್ತಾನ ಮಂಗ್ಯನ ಮಗ. ಅವನು ಕೂದಲ ದಾಟದ ಕೈ ನೆತ್ತಿ ಹೋದ್ರಲ್ಲ, ಎಷ್ಟು ದಿಪ್ಪದಪ್ಪ ಕೂದ್ಲವು. ಮನುಷ್ಯರು ಹುಟ್ಟೆ ನಾವು ಬರ ಕುರಿ ಹುಟ್ಟಿದ್ ಮಗ. ಬಡ್ದೀಪ ಎಲ್ಲ ಮುರುಗೇಶ, ನನಗೆ ಹಾಕೋ ಇನ್ನೊಂದು ಗ್ಲಾಸ್. ಇನ್ನೊಂದು ಸ್ವಲ್ಪ ತೋದ್ರಿ, ಬರ್ರಿ ಹಾಕ್ತೀನಿ ಬರ್ರಿ.
ಇಂದು ಈಡೇರಿತು ಈ ಅಭಿಷೇಕ್ ಗೌಡನ ಆಸೆ. ಅವಿನಾಶ್, ಮುಗಿಯಿತು ನಿನ್ನ ಕತೆ. ಈ ಸಾರಾಯಿ ಮತ್ತಿನಲ್ಲಿ ಸುಂದರ ಸೂಳೆ ಮನೆಯಲ್ಲಿ ನಿನ್ನನ್ನು ನೂಕಿ ನಿನ್ನ ಸುಂದರ ಸಂಸಾರವನ್ನು ಹಾಳು ಬಿಟ್ಟು ಬಂದಿರಂತ ಮಾಡ್ತಿದ್ರ ನನ್ನ ಹೆಸರು ಅಭಿಷೇಕ ಗೌಡನ ಅಲ್ಲ. ಶಬಾಸ್ ಅಭಿಷೇಕ್, ಶಬಾಸ್. ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಏಕೆ ಅವಿನಾಶ್, ಏನಾಯ್ತು? ನನ್ನ ಜೀವನದಲ್ಲಿ ಎಂದೂ ಕಾಣಲಾರದಂತ ಹೊಸ ಅನುಭವ. ಆನಂದದ ಮಡುವಿನಲ್ಲಿ ಮುಳುಗೇಳುವ ಈ ನನ್ನ ಮನಸ್ಸು ಆಕಾಶದಲ್ಲಿ ಹಾರಾಡು ಹಕ್ಕಿ ಅಂತಾಗಿದೆ. ಛೆ! ನಾನೆಂತ ಹುಚ್ಚು, ದೊಡ್ಡ ಹುಚ್ಚು ಸುಳಿ ಮಗ. ಇಲ್ಲಿವರೆಗೂ ಈ ಸರಾಯಿ ಸುದೆಯನ್ನು ಅನುಭವಿಸದೆ ಅಜ್ಞಾನಿಯಾಗಿದ್ದೆ. ಇವತ್ತು ನನ್ನ ಮನಸ್ಸು ರಸ ನಿಮಿಷಗಳ ಖುಷಿ ನೀಡುವ ಹೊಸ ಲೋಕ ಕಂಡಿತು, ಹೊಸ ರಾಗ ಹಾಡಿತು. ಅಭಿಷೇಕ್, ಇದ್ರೆ ಇರಬೇಕು ನಿನ್ನಂತ ಗೆಳೆಯ. ಇವತ್ತು ನಾನು ನಿನ್ನ ಜೊತೆ ತುಂಬಾನೇ ಮಾತಾಡಬೇಕು. ನಾನು ಅಷ್ಟೇ ತುಂಬಾನೇ ಮಾತಾಡಬೇಕು. ಅಭಿಷೇಕ್, ನಿಜವಾಗಿಯೂ ನಾನು ಪುಣ್ಯಶಾಲಿ. ಒಂದು ವೇಳೆ ನಿನ್ನ ಸ್ನೇಹ ಮಾಡದೆ ಹೋಗಿದ್ದರೆ ಒಟ್ಟ ಭಾಳ ಚಲೋ ಇರ್ತಿದ್ವಿ, ಆರಾಮ್ ಇರ್ತಿದ್ನಿ. ಹಿಂಗೆ ಒಟ್ಟಂತ್ರ ಹೊಯ್ಕೋತಂತ್ರ ಹೋಗಿದ್ದಿಲ್ಲಪ್ಪ. ಈ ಸುರೆಯ ಸುಖ ಅನುಭವಿಸದೆ ಹಾಗೆ ಸತ್ತು ಹೋಗಿಬಿಡ್ತಿದ್ದೆ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಪ್ರೋಗ್ರಾಮ್ ಮತ್ತೆ ಯಾವಾಗ? ನಾಳೆನೆ. ಹೌದಾ? ಓಕೆ, ಹಾಗಾದ್ರೆ ನಡೆಯಿರಿ, ಹೋಗೋಣ. ಆದ್ರೂ ಅಪ್ಪ ಹುಟ್ಟೆ ನೋಡ್ರಿ ಅವ. ಯಾಕ? ನಾ ಬಾಜು ಮನೆಯವ್ರು ಹುಟ್ಟಿವೇನು? ನಾವ್ ಏನ್ರಿ ಇಲ್ರಿ, ಅವ ಅಟ್ಟೆಲ್ಲ ಈ ಸದ್ದ ಒಂದ ಇಟ್ಟ 30 ಕುಡ್ದಾಕ್ರಿ. ಈ ಹುತ್ತು ಸುಳಿ ಮಗ ಇಟ್ಟು ನಿಶೆ ಹಂಗಾತು. ಬಾಟ್ಲಿನೇ ಬೇರೆ ಹಾಕುದ ಬೇರೆ ಹಿಂಗಾಗೈತೇನ್ರಿ. ಒಳಗ ಅವನು ಬಾಟ್ಲಿ ತಿಂಡಿಲಿ ಬಾಟ್ಲಿ ತಂದಾರು, ಒಳಗ ಅವನು ಚಾಯ್ಸ್ ಮಿಕ್ಸ್ ಮಾಡ್ಯಾರ ಇವ್ರು. ಅವನು ಮತ್ತ ಗೌಡ್ರು ಪಾತ್ರ ಮಾಡೋರು ಇವ್ರು. ಇವ್ರು ಏಪ ಕರ್ಕೊಂಡು ಹೋಗಿಲ್ಲ ಏಪ್ಪ ಸಿಗರೇಟ್ ಕೂದ್ರು